ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ತುಂಬ ದಿನದಿಂದ ಗೋವಾ ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಬಟ್ ಪ್ಲ್ಯಾನ್ ಎಕ್ಸಿಕ್ಯೂಟೇ ಆಗ್ತಾ ಇರಲಿಲ್ಲ. ಮೋಸ್ಟ್ಲಿ ಪ್ಲ್ಯಾನ್ ಮಾಡಿ ಗೋವಾ ಹೋಗೋದಕ್ಕಾಗಲ್ಲ ಅಂತ ಸಡನ್ ಪ್ಲ್ಯಾನ್ ಮಾಡಿ ಹೊರಟ್ವಿ. ಆ್ಯಂಡ್ ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಮ್ಮ ಕಾರ್ ಕೂಡ ವಾಶ್ ಮಾಡಿಸೋದಕ್ಕಾಗಿರಲಿಲ್ಲ. ಹಾಗಾಗಿ ನಾವೇ ಮನೇಲೆ ಕಾರ್ ವಾಶ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಫ್ರೈಡೇ ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಹೊರಟ್ವಿ. ಆ್ಯಂಡ್ ಈ ನಮ್ಮ ಹಳೆ ಕಾರ್ ಆಕ್ಸಿಡೆಂಟ್ ಆದಾಗಲಿಂದ ಎಲ್ಲಾದರೂ ಹೊರಟ್ರೆ ಪೂಜೆ ಮಾಡೋದು ಕಂಪಲ್ಸರಿ ಆಗೋಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾವು ಒಂದು ಆಲ್ಮೋಸ್ಟ್ 6-7 ತಿಂಗಳಿಂದ ಎಲ್ಲೂ ಲಾಂಗ್ ಡ್ರೈವ್ ಹೋಗೇ ಇರಲಿಲ್ಲ. ಹಾಗಾಗಿ ತುಂಬ ದಿನ ಆದಮೇಲೆ ಹೋಗ್ತಾ ಇರೋ ಲಾಂಗ್ ಡ್ರೈವ್ ಅಂತ ಆನ್ ದ ವೇ ಏನೇನು ಪ್ಲೇಸಸ್ ಸಿಗುತ್ತೋ ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ಟಾರ್ಟಿಂಗು ಸೌದರ್ಕ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲೇ ನಿಯರ್ ಬೈ ಇದ್ದ ಹೋಟೆಲಲ್ಲಿ ತಿಂಡಿ ಮುಗಿಸ್ಕೊಂಡ್ವಿ. ನಾವು ಈ ಧರ್ಮಸ್ಥಳ ಆ ಕಡೆ ಎಲ್ಲ ಹೋದರೆ ನೀರು ದೋಸೆನೇ ತಗೊಳ್ತೀವಿ ಯೂಶ್ವಲಿ. ಹಾಗಾಗಿ ನೀರು ದೋಸೆನೇ ಟಿಫನ್ನಿಗೆ ತಗೊಂಡ್ವಿ. ಆ್ಯಂಡ್ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಪ್ಲ್ಯಾನ್ ಮಾಡಿದ್ವಿ ಎಲ್ಲೆಲ್ಲಿ ಪ್ಲೇಸಸ್ ಹೋಗಬೇಕಂತ. ಸೊ ನಾವು ಫಸ್ಟು ಉಡುಪಿಯಿಂದ ಹಾಗೆ ಕುಂದಾಪುರ, ಹಾಗೆ ಅಲ್ಲಿ ಮುರುಡೇಶ್ವರ, ಹೊನ್ನಾವರ, ಗೋಕರ್ಣ, ಕಾರವಾರ ಹಾಗೆ ನೋಡಿಕೊಂಡು ಗೋವಾ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಥರ ನಾವು ಟೆಂಪಲ್ ಎಲ್ಲ ವಿಸಿಟ್ ಮಾಡ್ಕೊಂಡು ಹೋದರೆ ಗೋವಾ ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಅದಾಗಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಕುಂದಾಪುರ ಹೋಗೋಣ, ಕುಂದಾಪುರ ನೋಡಿಕೊಂಡು ಅಲ್ಲಿಂದ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಂದಾಪುರಗೆ ಹೊರಟ್ವಿ. ಸೊ ನಾವು ಕುಂದಾಪುರ ರೀಚ್ ಆಗೋ ಅಷ್ಟರಲ್ಲೇ ಆಲ್ಮೋಸ್ಟು ಆಫ್ಟರ್ನೂನ್ 3-3:30 ಆಗೋಗಿತ್ತು. ಆ್ಯಂಡ್ ಅಲ್ಲಿ 3:30 ಆಗಿದ್ದರಿಂದ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಬಟ್ ನಾನು ಮರವಂತೆ ಬೀಚ್ ನೋಡಲೇಬೇಕಂತ ಅಂದ್ಕೊಂಡಿದ್ದೆ. ಹಾಗೆ ಮರವಂತೆ ಬೀಚ್ ಹತ್ರ ಸ್ಕೈ ಡೈನಿಂಗ್ ಎಲ್ಲ ಇದೆ. ಸೊ ಅದು ಒಂದ್ಸರಿ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕುಂದಾಪುರಕ್ಕೆ ಹೋದ್ವಿ. ಬಟ್ ಆ ಸ್ಕೈ ಡೈನಿಂಗ್ ನೋಡಾದ್ಮೇಲೆ ನನಗೆ ಹೈಟ್ ಅಂದರೆ ಸ್ವಲ್ಪ ಭಯ ಅನಿಸಿ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಬಟ್ ಆಮೇಲೆ ಹೈಟ್ ಹೋದ್ಮೇಲೆ ಬೇಡ ಇಳಿಸ್ಬೇಕಂತ ಭಯ ಆಗಿಬಿಡುತ್ತೆ. ಆವಾಗ ಅವ್ರು ಇಳಿಸೋದು ಇಲ್ಲ, ಸುಮ್ಮನೆ ದುಡ್ಡೆಲ್ಲ ವೇಸ್ಟು ಬೇಡ ಅಂತ ಸುಮ್ಮನೆ ಅಲ್ಲೇ ಕುಂದಾಪುರ ಬೀಚಲ್ಲಿ ಸ್ವಲ್ಪ ಏನು ಆಟ ಆಡೋಕ್ಕೆಲ್ಲ ಹೋಗಲಿಲ್ಲ. ಯಾಕೆಂದರೆ ತುಂಬ ಅಂದರೆ ತುಂಬ ಗಾಳಿ ಇತ್ತು. ಆ್ಯಂಡ್ ಅಲೆಗಳು ಕೂಡ ತುಂಬ ಜೋರಾಗಿ ಬೀಸ್ತಾ ಇತ್ತು. ಆ್ಯಂಡ್ ನಾವು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಯಾವ ಬೀಚ್ಗೆ ಹೋಗಿರಲಿಲ್ಲ ನಾನು. ತುಂಬ ದಿನ ಆದಮೇಲೆ ಬೀಚ್ ಹೋಗಿದ್ದರಿಂದ ಬೀಚ್ ನೋಡ್ತಾ ಇದ್ರೇ ಭಯ ಆಗ್ತಾಯಿತ್ತು. ಹಾಗಾಗಿ ನೀರಲ್ಲೇನು ಆಟ ಆಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಅಲ್ಲೇ ಒಂದು 2-3 ಫೋಟೋಸ್ ತಗೊಂಡ್ವಿ. ಆ್ಯಂಡ್ ಆಟ ಆಡೋ ಅಷ್ಟು ಕೂಡ ಅದೇನು ಕಾಮಾಗಿರಲಿಲ್ಲ. ತುಂಬ ಏನೋ ಒಂಥರ ಭಯ ಹುಟ್ಟಿಸ್ತಾ ಇತ್ತು ಆ ಅಲೆಗಳೆಲ್ಲ. ಅದಕ್ಕೆ ಫೋಟೋ ಅಷ್ಟೇ ತಗೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಾವು ಆನ್ ದ ವೇ ಮುರುಡೇಶ್ವರ ಅದೆಲ್ಲ ಏನು ನೋಡಲಿಲ್ಲ. ಬಿಕಾಸ್ ಮುರುಡೇಶ್ವರದಲ್ಲಿ ಜಾತ್ರೆ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಹೋಗಲಿಲ್ಲ. ಆ್ಯಂಡ್ ಡೈರೆಕ್ಟ್ ಕಾರವಾರ ಬಂದುಬಿಟ್ವಿ. ಬಟ್ ಕಾರವಾರದಲ್ಲಿ ನಾನು ಕಾರವಾರ ರೈಲ್ವೆ ಸ್ಟೇಷನ್ ನೋಡಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಕಾರವಾರ ರೀಚ್ ಆಗೋ ಅಷ್ಟರಲ್ಲೇ ನೈಟ್ ಆಗೋಗಿತ್ತು. ಹಾಗಾಗಿ ಅದು ಕೂಡ ಹೋಗೋದಕ್ಕಾಗಲಿಲ್ಲ. ಡೈರೆಕ್ಟ್ ಗೋವಾ ಬಂದ್ವಿ. ಗೋವಾ ರೀಚ್ ಆಗೋ ಅಷ್ಟರಲ್ಲೇ ನೈಟ್ 12 ಗಂಟೆ ಆಗೋಗಿತ್ತು. ಆ್ಯಂಡ್ ನಾವು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಾವು ರೂಮ್ಸ್ ಕೂಡ ಬುಕ್ ಮಾಡಿರಲಿಲ್ಲ. ಅಲ್ಲೇ ಡೈರೆಕ್ಟ್ ಹೋಗಿ ರೂಮ್ ಬುಕ್ ಮಾಡೋಣ ಅಂತ ಹೊರಟು ಬಂದಿದ್ವಿ. ಆ್ಯಂಡ್ ಅಲ್ಲೇ ನಿಯರ್ ಹುಡುಕಿ ಹೋಟೆಲ್ ಬುಕ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ನಾವು ಏನು ಹೋಟೆಲ್ ಬುಕ್ ಮಾಡಿದ್ವಲ್ಲ, ಅಲ್ಲೇ ನಿಯರ್ ಬೈ ಒಂದು 500 ಮೀಟರಲ್ಲೇ ಒಂದು ಬೀಚ್ ಇತ್ತು. ಸೊ ಆ ಬೀಚಲ್ಲೇ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಅರ್ಲಿ ಮಾರ್ನಿಂಗಿಂದ ಡ್ರೈವ್ ಮಾಡಿದ್ರಿಂದ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಹಾಗಾಗಿ ಹೋಗಿ ಹೋಟೆಲಲ್ಲಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು, 11 ಆಗಿತ್ತು. ಅಗೋಡ ಪೋರ್ಟ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಆನ್ ದ ವೇ ತಿಂಡಿ ಮುಗಿಸ್ಕೊಂಡು ಅಗೋಡ ಪೋರ್ಟ್ಗೆ ಹೋದ್ವಿ. ಬಟ್ ನನಗೆ ಲೆಗ್ ಫ್ರ್ಯಾಕ್ಚರ್ ಆಗಿದ್ದರಿಂದ ಜಾಸ್ತಿ ನಡೆಯೋದಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ನೋಡಿದ್ವಿ. ಆ್ಯಂಡ್ ಇಲ್ಲಿ ತುಂಬ ಬಿಸಿಲಿತ್ತು. ಹಾಗಾಗಿ ಏನು ಮಾಡಿದ್ವಿ, ಸುಮ್ಮನೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ನಾವು ಅಗೋಡ ಪೋರ್ಟ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ನಮಗೆ ಅಲ್ಲಿ ಬೋಟ್ ರೈಡ್ ಎಲ್ಲ ಇದೆ ಅಂತ ನೋಡಿದ್ವಿ. ಅದು ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲಿ ಬಂದ್ವಿ. ಸೊ ಅಲ್ಲಿ ಪರ್ ಪರ್ಸನ್ಗೆ 350 ರುಪೀಸ್ ಇತ್ತು. 45 ಮಿನಿಟ್ಸ್ ರೈಡ್ ಇರುತ್ತೆ. 4 ಪ್ಲೇಸಸ್ ತೋರಿಸ್ತೀವಿ ಅಂತ ಹೇಳಿದ್ರು. ಸೊ ನಾನು ತುಂಬ ದಿನ ಆಗಿತ್ತು ಹೋಗಿ, ಎಲ್ಲೂ ಈ ಥರ ಬೋಟಿಂಗ್ ಎಲ್ಲ ಹೋಗಿರಲಿಲ್ಲ. ಸೊ ಹೇಗಿರುತ್ತೆ, ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ಬಟ್ ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ, ಅಲ್ಲಿ ನೋಡ್ತಾ ಇದ್ರೆ ಅನಿಸ್ಬೋದು ನಿಮಗೆ, ಅದು ನದಿಯಲ್ಲಿ ಬೋಟ್ ರೈಡಿಂಗ್ ಇದೆ ಅಂತ ಅನ್ನೋ ಥರ ಕಾಣಿಸ್ತಾ ಇತ್ತು. ನಾನು ಮೇ ಬಿ ನದಿಯಲ್ಲಿ ಇರುತ್ತೆ ಅಂದ್ಕೊಂಡು ಟ್ರೈ ಮಾಡಿದೆ. ಬಟ್ ನನಗೆ ಬೀಚ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ನದಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಖಾಲಿದ ಬೋಟಲ್ಲಿ ಫ್ರಂಟ್ ಹೋಗಿ ಕುತ್ಕೊಂಡೆ. ಚೆನ್ನಾಗಿರುತ್ತೆ, ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಮುಂದೆ ಕುತ್ಕೊಂಡ್ಬಿಡೋಣ ಅಂತ ಹೇಳಿ ಟಕ್ ಅಂತ ಬಂದು ಮುಂದೆ ಕುತ್ಕೊಂಡೆ. ಆ್ಯಂಡ್ ಅದು ಖಾಲಿ ಇದ್ದಿದ್ದರಿಂದ ಅದು ಫಿಲ್ ಆಗೋವರೆಗೂ ಅವರು ಹೋಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಎಲ್ಲ ಅದು ಫಿಲ್ ಆದಮೇಲೆ ಅಲ್ಲಿಂದ ಹೊರಡ್ತು.
ಸ್ವಲ್ಪ ದೂರ ಹೋಗೋವರೆಗೂ ಅದು ನದಿ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ನನಗೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ನದಿ ಥರನೇ ಇದೆ, ಏನು ವೇವ್ಸ್ ಏನಿಲ್ಲ, ಏನಿಲ್ಲ. ಅಲ್ಲಿ ಮಾತ್ರ ದೂರದಲ್ಲಿ ನಮಗೆ ಕಾಣಿಸ್ತಾ ಇದೆ ಬೀಚ್ ಇದೆ ಅಂತ. ಬಟ್ ಇಲ್ಲೆಲ್ಲ ನೋಡಿದ್ರೆ ಅದು ನದಿ ಥರನೇ ಫೀಲ್ ಆಗ್ತಾಯಿತ್ತು. ನಾನು ಮೋಸ್ಟ್ಲಿ ನದಿಯಲ್ಲಿರುತ್ತೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಮುಂದೆ ಕೂತ್ಕೊಂಡೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಫುಲ್ ಬೀಚಿಗೆ ಎಂಟ್ರ್ ಆಗ್ತಾಯಿತ್ತು. ಅಲ್ಲಿಂದ ಭಯ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದು ಅಲ್ಲಿ ಗಾಳಿ ಕೂಡ ತುಂಬ ಗಾಳಿ ಇತ್ತು. ಸೊ ನೀವು ನನ್ನ ಫೇಸಲ್ಲೇ ಗೊತ್ತಾಗ್ತಾ ಇರುತ್ತೆ ನನಗೆ ಅಷ್ಟು ಭಯ ಆಗ್ತಾಯಿತ್ತು. ಯಾಕಾದರೂ ಮುಂದೆ ಕೂತ್ಕೊಂಡ್ನೋ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಆ ಗಾಳಿ ಎಲ್ಲ ಬಂದಾಗ ಬೋಟ್ ಆ ಕಡೆ ಈ ಕಡೆ ಶೇಕ್ ಆಗ್ತಾನೇ ಇರ್ತಾಯಿತ್ತು. ನೀವು ನೋಡ್ತಾ ಇರ್ಬೋದು. ಅದು ಬೀಚ್ ನೋಡಿದ್ರೆ ಅಷ್ಟೇ ಅಲ್ಲ, ಆ ಸೌಂಡ್ಗೇ ಭಯ ಆಗ್ತಾಯಿತ್ತು. ಬಟ್ ನಾನು ಇವಾಗ ಏನು ಮಾಡೋದಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ. ಈ ಕಡೆ ಇವಾಗ ವಾಪಸ್ ಹೋಗೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಹಂಗೆ ಇಳಿಯೋದಕ್ಕೂ ಆಗಲ್ಲ ಅನ್ನೋ ಥರ ಆಗಿತ್ತು. ಬಟ್ ನೋಡೋಣ ಹೇಗಿರುತ್ತೆ ಅಂತ, ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಆನ್ ದ ವೇ ಹೋಗ್ತಾ ಎಲ್ಲ ಪ್ಲೇಸಸ್ ತೋರಿಸಿದ್ರು. ಸೊ ಅಗೋಡ ಪೋರ್ಟ್ ಅಂದರೆ ಅಗೋಡ ಪೋರ್ಟ್ ನಾವು ಒಳಗಡೆ ಹೋಗಿದ್ವಿ, ಬಟ್ ಇದು ಬೀಚಲ್ಲಿ ತೋರಿಸ್ತೀವಿ ಅಂತ ಹೇಳಿದ್ರು. ಅಗೋಡ ಪೋರ್ಟು ಆ್ಯಂಡ್ ಅಗೋಡ ಜೈಲು ಅದೆಲ್ಲ ತೋರಿಸ್ತೀವಿ. ಹಾಗೆ ಡಾಲ್ಫಿನ್ ರೈಡ್ ಡಾಲ್ಫಿನ್ ಟ್ರಿಪ್ಗೆ ತೋರಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ. ಆ್ಯಂಡ್ ಅಲ್ಲಿ ತುಂಬ ಅಂದರೆ ತುಂಬ ಗಾಳಿ ಇತ್ತು. ಆ ಗಾಳಿಯಿಂದ ಏನಾಗ್ತಾಯಿತ್ತು ಅಂದರೆ, ಅದು ಬೋಟ್ ನಾನು ಯಾವ ಕಡೆ ಕೂತ್ಕೊಂಡಿದ್ನೋ ಆ ಕಡೆನೇ ಫುಲ್ ಬೆಂಡ್ ಆಗ್ತಾಯಿತ್ತು. ಆ್ಯಂಡ್ ನಮ್ಮ ಫ್ರಂಟ್ ಕೂತಿದ್ರಿಂದ ಏನಾದ್ರು ವೇವ್ಸ್ ಏನಾದ್ರು ಜೋರಾಗಿ ಬಂತು ಅಂದರೆ ಅಲ್ಲೆಲ್ಲ ನನಗೆ ಮುಖಕ್ಕೆ ಬರ್ತಾಯಿತ್ತು ನೀರು. ನೀವು ನೋಡ್ಬೋದು ಎಷ್ಟು ಅಂದರೆ ಎಷ್ಟು ಶೇಕ್ ಆಗ್ತಾಯಿತ್ತು. ನನಗಂತೂ ಫುಲ್ ಭಯ ಆಗಿಬಿಟ್ಟು ಸಾಗರ್ ಕೈ ಇಟ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಎದ್ದು ನಾನು ಆ ಕಡೆ ಹೋಗಂಗೂ ಇರಲಿಲ್ಲ. ಅವ್ರು ಹೇಳ್ತಾಯಿದ್ರು ಬ್ಯಾಲೆನ್ಸ್ ಮಿಸ್ ಆಗುತ್ತೆ, ಆ ಕಡೆ ಈ ಕಡೆ ಹೋಗಬೇಡಿ ಅಂತ ಹೇಳ್ತಾಯಿದ್ರು. ಸೊ ಸುಮ್ಮನೆ ಕೂತ್ಕೊಂಡಿದ್ದೆ. ಬಟ್ ಇವಾಗ ಡಾಲ್ಫಿನ್ ನೋಡಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ವಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೂ ಹೀಗೂ ಧೈರ್ಯ ಮಾಡಿ ಕೂತ್ಕೊಂಡ್ವಿ. ಆ್ಯಂಡ್ ತುಂಬ ಅಂದರೆ ಡಾಲ್ಫಿನ್ ಏನು ನಮಗೆ ಅಷ್ಟು ಈಸಿಯಾಗಿ ಕಾಣಿಸ್ಲಿಲ್ಲ. ಒಂದು 10 ಮಿನಿಟ್ಸಲ್ಲಿ ವೆಯ್ಟ್ ಮಾಡಿದ್ವಿ. 10 ಮಿನಿಟ್ಸ್ ವೆಯ್ಟ್ ಮಾಡಾದಮೇಲೆ ಡಾಲ್ಫಿನ್ ಕಾಣಿಸ್ತು. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಿಮಗೆ ಕಾಣಿಸ್ಬೋದು ಡಾಲ್ಫಿನ್ನು. ಒಂದು 3 ಡಾಲ್ಫಿನ್ ಕಾಣಿಸ್ತು ಅನಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ಡಾಲ್ಫಿನ್ ಕಾಣಿಸ್ತು. ಕಾಣಿಸ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಇದು ವಿಡಿಯೋ ನಾನೇ ಮಾಡ್ತಾ ಇದ್ದಿತ್ತು. ಸೊ ನನಗೆ ಆ ಬೀಚ್ ನೋಡಿದ್ರೇ ಭಯ ಆಗ್ತಾಯಿತ್ತು. ಹಾಗಾಗಿ ಸರಿಯಾಗಿ ವಿಡಿಯೋ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಭಯದಲ್ಲೇ ವಿಡಿಯೋ ಮಾಡ್ತಾಯಿದ್ದೆ. ಈಗ ಬೋಟ್ ಈ ಥರ ಆಡಿದಾಗ ಎಲ್ಲಿ ಮೊಬೈಲ್ನ ಬಿಟ್ಬಿಡ್ತೀನೋ ನೀರಲ್ಲಿ ಅಂತ ಭಯದಲ್ಲೇ ಹಾಗೂ ಹೀಗೂ ವಿಡಿಯೋ ಮಾಡಿದೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಆನ್ ದ ವೇ ಒಂದು ಹೋಟೆಲಲ್ಲಿ ಆಂಧ್ರ ಮೀಲ್ಸ್ ಟ್ರೈ ಮಾಡಿದ್ವಿ. ಓಕೆ ಅಂತ ಹೇಳ್ಬೋದು ಊಟ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗ್ ಒಂದು 5 ಗಂಟೆ ಹಾಗೆ ಬಾಗ ಬೀಚ್ ಹತ್ರ ಬಂದ್ವಿ. ಅಲ್ಲಿ ಬಾಗ ಬೀಚಲ್ಲಂತೂ ತುಂಬ ಬೋಟ್ ರೈಡು, ಬನಾನಾ ರೈಡು, ಜೆಟ್ಸ್ಕಿ ರೈಡ್ ಅಂತ ಏನೇನೋ ಇತ್ತು. ಸೊ ನನಗೆ ಆಫ್ಟರ್ನೂನ್ ಟ್ರೈ ಮಾಡಿದ ರೈಡಲ್ಲೇ ಸಾಕಾಗಿತ್ತು, ಮತ್ತೆ ಬೇಡ ಅಂತ ಅನಿಸಿತ್ತು. ಬಟ್ ಸಾಗರ್ ನಾನು ಜೆಟ್ಸ್ಕಿ ರೈಡ್ ಟ್ರೈ ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡ್ದೆ. ಆ ಜೆಟ್ಸ್ಕಿ ರೈಡು ಒಬ್ರಿಗೆ 100 ಮೀಟರ್ಗೆ 500 ರುಪೀಸ್ ಇತ್ತು. ಎಕ್ಸ್ಟ್ರಾ 800 ಮೀಟರ್ ಕರ್ಕೊಂಡೋದ್ರೆ ಎಕ್ಸ್ಟ್ರಾ 1000 ಪೇ ಮಾಡಬೇಕು. ಮತ್ತು ಎಕ್ಸ್ಟ್ರಾ 500 ಕೊಟ್ಟರೆ ನೀವೇ ರೈಡ್ ಮಾಡ್ಬೋದು ಅಂತ ಹೇಳಿದರು. ಬಟ್ ನಾವು ಅದೇನು ಬೇಡ, 100 ಮೀಟರ್ ಸಾಕಂತ ಟ್ರೈ ಮಾಡ್ದೆ. ಸೊ ಸಾಗರ್ಗೆ ಅದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇದ್ದ. ಸೊ ಅವನ್ನ ನೋಡಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಧೈರ್ಯ ಸಾಕಾಗಲಿಲ್ಲ. ಹಾಗಾಗಿ ಸುಮ್ಮನೆ ಆ ಬೋಟ್ ಮೇಲೆ ಕೂತ್ಕೊಂಡು ಫೋಟೋಸ್ ತೊಗೊಂಡ್ವಿ. ಹಾಗೆ ಒಳ್ಳೆ ಸನ್ಸೆಟ್ ಇತ್ತು ಅಂತ ಎಲ್ಲ ಒಂದು 3-4 ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಬಾಗ ಬೀಚ್ ಅಂದರೆ ನೀವು ನೋಡ್ಬೋದು, ಫುಲ್ ನೈಟ್ ಪಾರ್ಟಿ ಎಲ್ಲ ಇತ್ತು. ಆ್ಯಂಡ್ ನಾವು ಈ ಆಕ್ಸಿಡೆಂಟ್ ಆದಾಗಲಿಂದ ಆಲ್ಮೋಸ್ಟ್ ಒಂದು 5 ಮಂತ್ಸು ನಾನು ಹೋಮ್ ಕ್ವಾರಂಟೈನ್ ಆಗಿದ್ದೆ. ಎಲ್ಲೂ ಹೋಗಿರಲಿಲ್ಲ. ಒಂಥರ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗೋಗಿತ್ತು. ಆ್ಯಂಡ್ ಸಾಗರ್ಗೂ ಕೂಡ ಅವನು ನನ್ನ ಜೊತೆ ಹೋಮ್ ಕ್ವಾರಂಟೈನ್ ಆಗಿದ್ದ. ಅವನು ಕೂಡ ಎಲ್ಲೂ ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಒಂದು ಬ್ರೇಕ್ ಬೇಕು ಅಂತ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಗೋವಾಗೆ ಬಂದ್ವಿ. ಸೊ ಹಾಗಾಗಿ ಫುಲ್ ಮಸ್ತಿ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು. ಹಾಗೆ ಬೀಚಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಊಟಕ್ಕೆ ಬಂದ್ವಿ. ಸೊ ಅಲ್ಲೇ ಆನ್ ದ ವೇ ಇದ್ದ ಪಂಜಾಬ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಊಟ ನನಗೆ ಓಕೆ ಅಂತ ಅನ್ನಿಸ್ತು. ಸೊ ಇಷ್ಟು ಸ್ಯಾಟರ್ಡೇ ವೀಡಿಯೋ. ಸೊ ಸ್ಯಾಟರ್ಡೇ ನಾವು ಏನೇನು ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡಿದ್ವಿ. ನೆಕ್ಸ್ಟ್ ಸಂಡೇ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.